ಅಂಕಲ್ ಚೇರ್ಸ್ ಅಂಕಲ್. ನಾವು ಕೋದಣ್ಣ, ನಿನ್ ಮಗಳ ಮದುವೆ ಫಿಕ್ಸ್ ಆಗಿದೆ. ನೀನ್ ನಗನಗ್ತಾ ಗುಂಡಾಕೋದಕ್ಕೆ ಏನ? ನನ್ನ ನಗು ಸತ್ತೋಯ್ತು. ಯಾಕೋ ಹಿಂಗ್ ಮಾತಾಡ್ತೀಯ? ನೀನ್ ಸಂತೋಷವಾಗಿರೋದಕ್ಕೆ ನಿನ್ ಏನಪ್ಪ ಆಗ್ಬೇಕು? ನನಗೆ ಹಂದಿ ಬೇಕು. ನನಗೆ ಹಂದಿ ಬಾಲ ಬೇಕು. ಮಗಳ ಮದುವೆ ಮುಂಚೆ ಆ ಹಂದಿ ನಾನು ಹೊಡಿಲಿಲ್ಲ ಅಂದ್ರೆ ನನ್ನ ಮರ್ಯಾದೆ 3 ಕಾಸಿಗಿರೋಲ್ಲ. ಯೋ, ಅದೇಕ್ ಸಾಧ್ಯನೋ? ಅಂಕಲ್, ಬೆಳಿಗ್ಗೆನೆ ರೆಡಿಯಾಗಿ ಕಿಟಕಿ ಹತ್ರ ಇರಿ. ನಾವು ಗಾಡಿ ತಂದು ನಿಮ್ ಬಾಡಿನ ಎತ್ತಾಕೊಂಡು ಹೋಗ್ತೀವಿ. ಡ್ರಾಕುಲ ಹಂದಿ ಎಲ್ಲಿದೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾನೆ. ಹೋಗೋಣ, ಹೊಡಿಯೋಣ. ಆಗ್ಲಿಲ್ಲ ಅಂದ್ರೆ ಆಂಟಿ 3 ಜನ್ಮಕ್ಕಾಗೋಷ್ಟು ಬಾಯಿ ತುಂಬಾ ಬೈತಾರೆ. ಸಿನ್ಸಿಯರ್ ಆಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಬೈಸ್ಕೊಳ್ಳೋಣ ಅಷ್ಟೇ. ಟೆನ್ಷನ್ ಯಾಕೆ? ಗುಡ್ ಐಡಿಯಾ. ಅದು ಹಂದಿ ಅಲ್ಲ, ಹೊರ ಅವತಾರ ವಿಷ್ಣು, ನನ್ನ ಪಾಲಿನ ದೇವರು. ನಾನು ಹಂದಿನ ಎಷ್ಟು ಸಾರಿ ಹೊಡೆಯಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದು ನನ್ನನ್ನು ಕ್ಷಮಿಸ್ತು. ನನ್ನ ಕಾಲು ನನಗೆ ವಾಪಸ್ ಕೊಟ್ಟು I have got my legs back. I have got my legs back. ನಾನು ಇನ್ಯಾವತ್ತೂ ಯಾವ ಪ್ರಾಣಿಯನ್ನು ಹೊಡೆಯಲ್ಲಪ್ಪ. ಜೀವ ದೊಡ್ಡದು, ಹೊಡೆಯಲ್ಲ. ಆ ಸಾನ್ವಿಗೆ ಸ್ಟುಪಿಡ್ ಹತ್ತಿದ್ರಿ, ನನ್ಗೂ ಸ್ಟುಪಿಡ್ ಹತ್ತಿದ್ದೀರಾ. ನಾನ್ ಸಾನ್ವಿಕ್ ಸ್ಟುಪಿಡ್ ಅಂತಿದ್ದೆ ಅಂತ ನಿಂಗೆ ಯಾರು ಹೇಳಿದ್ರು? ಈ ಮೊಬೈಲಲ್ಲೆಲ್ಲ ನೋಡ್ದೆ. 1 ವರ್ಷದ ಹಳೆ ಮೆಸೇಜಸ್ಗಳು. ಐ ಲವ್ ಯು.